ಸುಮಾರು ದಿನಗಳಿಂದ ಪೆಂಡಿಂಗ್ ಇದೆ. ಯಾಕೆ ನೀವು ಕೇಸ್ ವರ್ಕರ್ ಏನ್ ಮಾಡ್ತಾರೆ ಸರ್? ಫೈಲ್ ಬಂದು ಸುಮಾರು 1 ವರ್ಷದ ಮೇಲಾಗಿದೆ, 1 ವರ್ಷ 2 ವರ್ಷಗಳಾಗಿದೆ. ಸುಮಾರು ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಸರ್, 1 ನಿಮಿಷ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳು 1 ತಿಂಗಳು 2 ತಿಂಗಳು ಸಮಸ್ಯೆಗಳಲ್ಲ ಇವು. ಕೇಸ್ ವರ್ಕರ್ ಕಳಿಸಿ ಸರ್ ಹೇಳ್ತೀನಿ. ಇಲ್ಲ ದಯಮಾಡಿ ನೀವು ಈಗ ನೀವು ಇಷ್ಟು ದಿನ ಸಮಸ್ಯೆ ಇದೆಯಲ್ಲ, ಏನ್ ಮಾಡ್ತಾರೆ ನಿಮ್ ಕೇಸ್ ವರ್ಕರ್ಗಳು ಸರ್? ಮನವಿ ಅಲ್ಲ, ನಾವು ಸುಮಾರು ಸಲ ಬಂದು ನಾವು ಸರ್ 1 ನಿಮಿಷ ಸುಮಾರು ಸಲ ಬಂದು ನಾವು DT ಅವ್ರ ಗಮನಕ್ಕೆ ನಿಮ್ಮ ಕೇಸ್ ವರ್ಕರ್ ಹತ್ರ ಮಾತಾಡಿ ಕೇಳಿದ್ರೆ ಸಾಹೇಬ್ ಇಲ್ಲ ಅಂತ ಹೇಳ್ತಾರೆ. ಏನು ಈಗ ಕೆಲಸ ಆಗದೆ ನಿಂತಿದ್ದೇವೆ ಅಂತ ನಾವೇನು ಹೇಳ್ತಾ ಇದ್ದೀರಾ? ಇದು ಖಂಡಿತ ನಿಯಮಾನುಸಾರ ಬರ್ತಕ್ಕಂಥದ್ದು. ನಮ್ಮ ಕಡೆಯಿಂದ ಯಾವ ಕಾರಣಕ್ಕೂ ನಾವು ತಡ ಮಾಡದೆ ಕೆಲಸ ಮಾಡ್ಕೊಳ್ಳಿಕ್ಕೆ ನಾವು ರೆಡಿ ಇದೀವಿ. ನಾನು ಹೊಸದಾಗಿ ಬಂದಿರೋದ್ರಿಂದ ನಿಮ್ಮ ಹತ್ರ ಕಾಲಾವಕಾಶ ಕೇಳಿದ ಅಷ್ಟೇ ಬಿಟ್ಟರೆ ನಾವೇನು ಕೆಲಸ ಮಾಡಲಿಕ್ಕೆ ಯಾರೂ ಇದಿಲ್ಲ. ನಮ್ಮ ನೌಕರಿಂದ ನಿಮಗೆ ತೊಂದರೆ ಆಗ್ತಾ ಇದ್ರೆ ಅಥವಾ ನಿಮಗೆ ಕೆಲಸ ಮಾಡ್ಕೊಳ್ಳಿಕ್ಕೆ ಯಾರಾದರೂ ಆಮಿಷಗಳು ಒಡ್ಡಿದ್ರೆ ಅಂಥವನ್ನ ನನ್ನ ಗಮನಕ್ಕೆ ತನ್ನಿ ನೀವು. ಆ ತಕ್ಷಣ ನಾವು ಅದ್ರ ಬಗ್ಗೆ ನಾನು ಕ್ರಮ ವಹಿಸ್ತೀನಿ ಅಂತ ಹೇಳ್ತೀನಿ. ಈಗ ನೀಡಿರ್ತಕ್ಕಂಥ ಅರ್ಜಿ ಬಗ್ಗೆ ನಾನು ಪರಿಶೀಲಿಸ್ತೀನಿ. ನನಗೊಂದು ವಾರ ಕಾಲಾವಕಾಶ ಕೊಟ್ಟರೆ ಇದರಲ್ಲಿ ಏನಾಗಿದೆ ಏನಾಗಿಲ್ಲ ಯಾಕಾಗಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಸ್ಪಷ್ಟ ಕೊಡ್ತೀನಿ. ನಮ್ಮ ನಿರ್ಣಯ ಹೇಳ್ತೀವಿ ಸರ್, ನೀವು ಯಾವತ್ತು ಈ ಸಮಸ್ಯೆಗಳನ್ನ ಬಗೆಹರಿಸ್ತೀವೋ ಅಲ್ಲಿವರೆಗೂ ಧರಣಿ ಮುಂದುವರಿತಾ ಇರ್ತದೆ ಸರ್. ಇಲ್ಲೇ ಅಡಿಗೆ ಮಾಡ್ತೀವಿ, ಇಲ್ಲೇ ಊಟ ಮಾಡ್ತೀವಿ, ಇಲ್ಲೇ ಮಲ್ಕೋತೀವಿ. ಪ್ರಶ್ನೆ ಹಂಗೆ ಅಲ್ಲ ಸರ್. ಹೊಸ್ದಾಗಿ ಬಂದಿರೋದಾದ್ರೆ ನಿಮ್ಗೆ ದಯಮಾಡಿ ನಾವೇನಾದ್ರು ಹೊಸ್ದಾಗಿ ಕೊಟ್ಟಿದ್ರೆ ನೀವ್ ಹೇಳ್ದಂಗೆ 1 ವಾರ ಕಾಲಾವಕಾಶ ಕೊಡ್ತಿದ್ವಿ, ನಾವ್ ಎದ್ದೋಗ್ತಿದ್ವಿ, ತೊಂದರೆ ಇಲ್ಲ. ಸುಮಾರು 1 ವರ್ಷ 8 ತಿಂಗಳು 6 ತಿಂಗಳು 2 ವರ್ಷ ಆಗಿರೋದ್ರಿಂದ ನಿಮ್ ಕೇಸ್ ವರ್ಕ್ ಹತ್ರ ಚರ್ಚೆ ಮಾಡಿ, ನಾವೇನ್ ಬೇಡ ಅಂತ ಹೇಳಲ್ಲ. ನಿಮ್ಮ ಸಮಸ್ಯೆ ನಮ್ಮೆಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುವವರೆಗೆ ಧರಣಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಪ್ರಶ್ನೆ ಬರಲ್ಲ. ಹೌದು ಸರ್, ನಿಮ್ ಸಮಸ್ಯೆ ಬಗೆಹರಿಸ್ಬಿಡಿ ಸರ್, ಎದ್ದೋಗ್ತೀವಿ. ಅರ್ಥ ಮಾಡ್ಕೊಳ್ಳಿ. ನೀವು ಮನವಿ ಕೊಟ್ಟಿದ್ದೀರಾ? ಹೌದು. ಮನವಿ ನಾನು ನೋಡ್ದಂಗೆ ಧರಣಿ ಕೂತ್ಕೊಂಡ್ರೆ ಅರ್ಥ ಇದೆ. ಮನವಿ ಕೊಟ್ಟಿಲ್ಲ, 3 ತಹಸೀಲ್ದಾರ್ ಆಗೋದ್ರು. ಮನವಿ ಕೊಟ್ಟಿದ್ದೀವಿ ನಾವು. ನೀವ್ ಹೇಳಿದ್ರಿ ನಾವು ಹೊಸ ಬಂದಿದ್ದೀನಿ ಅಂತ. ನಿಮ್ಗಿಂತ ಫಸ್ಟ್ ಬಂದಾಗ 3 ಜನ ತಹಸೀಲ್ದಾರ್ ಹೋದ್ರು. ಅದಕ್ಕೆ ಮುಂಚೆ ಅಲ್ಲಿ ಬಂದಂತ ಹೊಸ ಬಂದಂತ ತಹಸೀಲ್ದಾರ್ಗಳು ಫಸ್ಟ್ ಹಳೆ ಫೈಲ್ಗಳು ಏನೇನು ಬಂದಿದೆ ಅದ್ರ ಮಾಹಿತಿ ತಗೋತೀರಿ ಇಲ್ವಾ? ಸುಮ್ಮನೆ ಬಂದು ಕೂತಿರ್ತೀರ, ಸಂಬಳ ತಗೊಂಡು ಹೋಗೋದು ಅಷ್ಟೆಲ್ಲ ತಹಸೀಲ್ದಾರ್ ಇಲ್ಲ. ಹಳೆ ಸಮಸ್ಯೆಗಳು ಏನಿದೆ ಅದನ್ನ ನಿಮ್ ಗಮನಕ್ಕೆ ಬರುತ್ತಾ ಬರಲ್ವಾ? ಫಸ್ಟ್ ನಾವು ಬಂದ್ಕೊಳ್ಳಿ ಅದೇ ಕೆಲಸ. ವಿಜಯಗಳು ಆರ್ಐಗಳು ಕೇಸರ್ಗಳು ನೀವು ಪಟ್ಟಿ ಮಾಡಿ ಕೊಟ್ಟಿದ್ದೀರಿ. ಪಟ್ಟಿ ಮಾಡಿ ಕೊಟ್ಟಿದ್ರೆ ನನಗೆ ನೋಡ್ಲಿಕ್ಕೆ ಒಂಚೂರು ಅವಕಾಶ ಕೊಡ್ತೀವಿ. ಧರಣಿ ಅಂತ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಅವಕಾಶ ಮಾಡ್ಕೊಳ್ಳಿ ಸರ್, ತೊಂದರೆ ಇಲ್ಲ. ನಮ್ಗೆ ಜನಗಳ ಸಮಸ್ಯೆ ಬಗೆಹರಿಬೇಕು. ಜೊತೆ ಕುಂಡಿಸ್ಕೊತೀವಿ. ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ನೀವು ಕೊಟ್ಟಿರ್ತಕ್ಕಂಥ ಏನು ಪ್ರಶ್ನೆಗಳಿದಾವೆ ಅಥವಾ ಏನ್ ನಿಮ್ ಕೆಲಸ ಆಗಿಲ್ಲ ಅಂತ ಹೇಳ್ತಿದ್ರ ಅದ್ರ ಬಗ್ಗೆ ನಿಮಗೆ ಸ್ಪಂದನೆ ಆಗದೆ ಇದ್ರೆ ಕಾನೂನು ಅಡಿಯಲ್ಲಿ ಆಗದೆ ಇದ್ರೆ ನೀವು ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ. ನೀವು ಇಲ್ಲ ನಾವು ಇನ್ಮೇಲೆ ನಾವು ಧರಣಿ ಕೂತ್ಕೊಂತೀವಿ, ನಾವು ಕಂಟಿನ್ಯೂ ಮಾಡ್ತೀವಿ ಅನ್ನೋದಕ್ಕೆ ಅವಕಾಶ ಇದೆ. ನನಗೆ ಇವತ್ತಿನೂ ತಾಲೂಕು ದಂಡಾಧಿಕಾರಿಗಳಿದ್ದೀರಿ, ನಾವು ಮಾಡ್ತೀರಿ. ಆದ್ರೆ ಕೇಸ್ ವರ್ಕರ್ ಏನ್ ಮಾಡ್ತಾರೆ? ಫೈಲ್ ಮಡಿಕೊಂಡು ತಮ್ಮ ಗಮನಿಗಾರ ತಂದೆ ಅಥವಾ RIVA DT ಗಾರ ತಂದ್ರೆ ಸಮಸ್ಯೆ ಬಗೆಹರಿಸಬೇಕಾಗಿತ್ತಲ್ಲ. ತಮ್ಮ ಗಮನಕ್ಕೆ ಬರ್ತಾನೆ ಫೈಲ್ ನಿಮ್ಮ ಹತ್ರ ಮಡಿಕೊಂಡಿದ್ರೆ ನನಗೆ ಗೊತ್ತಿದ್ದೀರಲ್ವಾ? ನಾನು ಇದ್ರ ಮೇಲೆ ಒಂದೊಂದೇ ಅಂತ ನೋಡ್ತೀನಿ ಏನಾಗಿದೆ ಅಂತ ನಾನು ನಿಮ್ಗೆ ಆಯ್ತು ಸರ್. ನೀವು ಬಗೆಹರಿಸೋರ್ಗು ನಾವು ಎದ್ದಾಗಲ್ಲ ಬಿಡಿ ಸರ್. ಆಯ್ತು, ಇದು ನೋಡ್ತೀರಾ ಅಲ್ವಾ ಸರ್?